First of all, ಎಲ್ರಿಗೂ ನಮಸ್ಕಾರ. ಚಂದ್ರಶೇಖರ್ ಸರ್, ಜಯಪ್ರಕಾಶ್ ಸರ್, ರಾಜರ್, ಪ್ರೇಮನಾಥ್ ಸರ್, ಮದನ್, and of course ನಿಮ್ಮೆಲ್ರಿಗೂ ಕಂಗ್ರ್ಯಾಚುಲೇಷನ್ಸ್. ಫಸ್ಟ್ ಆಫ್ ಆಲ್ ಜೋರ ಚಪ್ಪಾಳೆ ನಿಮಗೆ ಫಾರ್ ರಿಯಲೈಸಿಂಗ್ ವಾಟ್ ಯು ವಾಂಟ್ ಟು ಡೂ ಇನ್ ಲೈಫ್. ಅದು ತುಂಬಾ ಮುಖ್ಯ ಆಗುತ್ತೆ. ನೀವು ಫಸ್ಟ್ ನಿಮ್ಮ ಜೀವನದಲ್ಲಿ ನಾನು ಏನು ಮಾಡಬೇಕು ಅಂತ ಒಂದು ಗುರಿ ಇಟ್ಕೊಂಡ್ಬಿಟ್ರೆ ಜೀವನ ತುಂಬ ಈಸಿ. ಫಸ್ಟ್ ಸ್ಟೆಪ್ ಇಸ್ ಕ್ಲೀನ್. ಇದಕ್ಕಿಂತ ಇನ್ನೂ ಹೆಚ್ಚು ಮಾತಾಡೋ ಮುಂಚೆ ಲಾಸ್ಟ್ ಕನ್ನಡಿಗ ಎಲ್ಲರೂ ನೋಡಿದ್ರಲ್ಲ, ಈ ಒಂದು ಸಿಚುವೇಶನ್ ಸರ್ ಕೂಡ, ಚಂದ್ರಶೇಖರ್ ಸರ್ ಕೂಡ ಅದ್ರ ಬಗ್ಗೆ ತುಂಬಾ ಚೆನ್ನಾಗಿ ಹೇಳಿದ್ರು. ಈ ಒಂದು ಸಿಚುವೇಶನ್ದು ಅತಿ ದೊಡ್ಡ ವಿಕ್ಟಿಮ್ ಅಂದರೆ ನಾನು. ಐ ಆಮ್ ಅ ಬಿಗ್ ವಿಕ್ಟಿಮ್ ಆಫ್ ದ ಪ್ರಾಬ್ಲಮ್ ದಟ್ ಕನ್ನಡ ಸ್ಟ್ಯಾಂಡ್ಸ್ ಇನ್ ಬ್ಯಾಂಗ್ಳೂರ್. ಸೊ ಹಾಗಾಗಿ ಕ್ಷಮೆ ಇರಲಿ, ನಾನು ಒಂಚೂರು ಜಾಸ್ತಿನೇ ಇಂಗ್ಲೀಷ್ ಬಳಸ್ತೀನಿ ನನ್ನ ಮಾತಲ್ಲಿ. ಬಿಕಾಸ್ ನನ್ನ ಫಸ್ಟ್ ಲ್ಯಾಂಗ್ವೇಜ್ ಅಂದರೆ ಎಕ್ಸ್ಪ್ರೆಷನ್ ಇಂಗ್ಲೀಷ್ ಆಗೋಯ್ತು. ಅದು ನನ್ನ ಬೆಳವಣಿಗೆ ಮೇಲೆ ಹಾಗೂ ನನ್ನ ಜೊತೆ ಯಾರು ಕನ್ನಡದಲ್ಲಿ ಮಾತಾಡಿಲ್ಲ ಅದರದ್ದು ಒಂದು ವಿಚಾರಕ್ಕೆ ನನಗಿನ್ನೂ ಕನ್ನಡ ಸರಿಯಾಗಿ ಬರಲ್ಲ. ಬಟ್ ಅದನ್ನು ಬಿಟ್ಟರೆ ಮಾತೃಭಾಷೆ ಅಲ್ಲದೆ ನನ್ನ ಬದುಕಿನ ಭಾಷೆಯಾಗಿ ಕನ್ನಡ ಈಗ ಉಳ್ಕೊಂಡಿದೆ. ಸೊ ತುಂಬ ಪ್ರೀತಿಯಿಂದ ಕಲ್ತಿರುವಂಥದ್ದು ಭಾಷೆ. ತಪ್ಪಾದರೆ ಕ್ಷಮಿಸಿ. Kalatmika Productions presented the last time. So presently, ನನ್ನ ಜೀವನದಲ್ಲಿ there's no point of this. Presently, ನನ್ನ ಜೀವನದಲ್ಲಿ ಮುಂದೆ ನಾನು ಏನು ಮಾಡಬೇಕು ಅಂತ ಅನ್ಕೊಂಡಿರೋದು ಕಲಾತ್ಮಿಕ. Rewind to about 6 years before this. 6 ವರ್ಷದ ಮುಂಚೆ ನಾನು ಕಾಲೇಜಲ್ಲಿ ಓದ್ತಾ ಹಾಫ್ ದ ಟೈಮ್ ಕಾಲೇಜ್ನ ಬಂಕ್ ಮಾಡ್ತಾ, ಆದರೆ ಅದು ಎಕ್ಸಾಮ್ಸಲ್ಲಿ ರಿಸಲ್ಟ್ಸಲ್ಲಿ ತೋರಿಸ್ದೆ. I was an average student. ಸೊ ಹಾಗಾಗಿ ಮಾರ್ಕ್ಸ್ ಎಲ್ಲ ಚೆನ್ನಾಗೇ ಬರ್ತದೆ. ತುಂಬಾ ಡ್ಯಾನ್ಸ್ ಮಾಡ್ದೆ. ವಾಟ್ ಗೇವ್ ಮೀ ದಿ ಅಟ್ಮೋಸ್ಟ್ ಹ್ಯಾಪಿನೆಸ್ ವಾಸ್ ದಿ ಆರ್ಟ್, ವಾಸ್ ಡಾನ್ಸ್, ವಾಸ್ ಥಿಯೇಟರ್. ನನಗೆ ಕಾಲೇಜಲ್ಲಿ ಕ್ಲಾಸಲ್ಲಿ ಕೂತ್ಕೊಂಡು ಒಂದು ಟೀಚರ್ ಲೆಕ್ಚರ್ ಕೇಳೋದಕ್ಕಿಂತ ಜಾಸ್ತಿ ನನಗೆ ಆಚೆ ಹೋಗಿ ಬೇರೆಯವ್ರ ಜೊತೆ ಮಾತಾಡಿಕೊಂಡು ಡ್ಯಾನ್ಸ್ ಮಾಡ್ತಾ, ಇಲ್ಲ ಒಂದು ಕಾರ್ಪೊರೇಟ್ ಶೋನಲ್ಲಿ ಒಂದಿಷ್ಟು ಜನ ನಾನು ನೋಡಿ ಅವ್ರನ್ನ ಎಂಟರ್ಟೈನ್ ಮಾಡ್ತಾ, ಇಲ್ಲ ಫುಟ್ಪಾತಲ್ಲಿ ಕೂತ್ಕೊಂಡು ಟೀ ಕುಡಿಯೋದು ನನಗೆ ತುಂಬ ಇಷ್ಟ. ಹೊರತು I never probably wanted to be a person in a corporate world. So tumba early in my life I realized what I don't want to do. And adu tumba mukya. Nim jeevanadalli namellargu in fact especially ಈಗಿನ ಕಾಲದಲ್ಲಿ ತುಂಬಾನೇ ಆಪ್ಷನ್ಸ್ ಇದೆ. There are a million options. As an artist you can be an actor, you can be a theatre actor, cinema film actor, you can be a musician, dancer, ಏನಾಗಬಹುದು ಆರ್ಟಿಸ್ಟ್ ಆಗಿ. Director, writer, producer, some designer, exactly. So there are so many opportunities. Now, what don't you want to do becomes very, very important, right? Adu nanu sumar college alle I was probably sure. So ಹಾಗಾಗಿ ನಾನು ಗ್ರಾಜುಯೇಷನ್ ಸೆರೆಮನಿನೂ ಅಟೆಂಡ್ ಮಾಡಿಲ್ಲ, ಕಾರ್ಪೊರೇಟ್ ಪ್ಲೇಸ್ಮೆಂಟ್ಸ್ಗೂ ಹೋಗಿಲ್ಲ. ಹೋದ್ರು ಒಂದು ಸಿಕ್ತು, ಬಟ್ ನಾನು ಫೈನಲ್ ಇಂಟರ್ವ್ಯೂಗೆ ಹೋಗಿಲ್ಲ. ಏನು ಮಾಡ್ತಿದ್ದೆ? ಐ ವೆಂಟ್ ಅಂಡ್ ಪ್ರಿಫರ್ಡ್ ಟು ಡಾನ್ಸ್ ಫಾರ್ ಸಮ್ ಅದರ್ ಫಂಕ್ಷನ್. ಆಫ್ ಕೋರ್ಸ್ ಇಟ್ ವಾಸ್ ಅಟ್ ದ ಕಾಸ್ಟ್ ಆಫ್ ಮೈ ಮದರ್ಸ್ ಏನು ಹೇಳಿದ್ರು, ತಂದೆ ತಾಯಿ ಅವ್ರು ದೇ ವರಿ ಫಾರ್ ದೇರ್ ಚಿಲ್ಡ್ರನ್, ರೈಟ್? ಐ ಆಮ್ ಶ್ಯೂರ್ ಅ ಲಾಟ್ ಆಫ್ ಯಂಗ್ಸ್ಟರ್ಸ್ ಯುವರ್ ಫೇಸ್ ಇಟ್. ಏನು ಮಾಡ್ತಿದ್ದಾರೆ ಜೀವನದಲ್ಲಿ? ಯಾಕೆ ಒಂದು ಕಾರ್ಪೊರೇಟ್ ಜಾಬ್, ಒಂದು ಇಂಜಿನಿಯರ್ ಇಲ್ಲ ಡಾಕ್ಟರ್ ಆದರೆ ಅಟ್ಲೀಸ್ಟ್ ಒಂದು ರೆಗ್ಯುಲರ್ ಸ್ಯಾಲರಿ ಆದರೂ ಸಿಗ್ತಾ ಇತ್ತು. ಈಗಂತೂ ಏನೂ ಇಲ್ಲ ಅಂತ ತುಂಬ ಜನ ತಂದೆ ತಾಯಿಯವರು ಹೆದರ್ಕೋತಾರೆ. ಎಸ್, ಸೊ ಮೈ ಮದರ್ ವಾಸ್ ಟೂ ಸ್ಕೇರ್ಡ್. ಬಟ್ ದ್ಯಾಟ್ ಡಿಡ್ ನಾಟ್ ಡಿಟರ್ ಮೀ ಫ್ರಮ್ ಡೂಯಿಂಗ್ ವಾಟ್ ಐ ವಾಂಟ್ ಟು ಡೂ, ಅನ್ಫಾರ್ಚುನೇಟ್ಲಿ. ಸೊ ತುಂಬ ತೊಂದರೆ ಪಡ್ತೀನಿ. ಹ್ಯಾವಿಂಗ್ ಸೆಡ್ ದ್ಯಾಟ್, ನಾನು ಏನು ಮಾಡಬೇಕು ಅನ್ನೋದು ಒಂದು ಗುರಿ ಇದೆಯಲ್ಲ, ದ ಲಾಂಗ್ ಟರ್ಮ್ ವಿಷನ್ ವಾಸ್ ಸಮಥಿಂಗ್ ವಿಚ್ ವಾಸ್ ಸ್ಲೈಟ್ಲಿ ಹೇರ್. ಸೊ ಈ ಮಾತಿಗೆ ನಾನು ಸ್ಪೆಸಿಫಿಕ್ಲಿ ಐ ಕಮ್ ಬ್ಯಾಕ್ ಟು ಜಯಪ್ರಕಾಶ್ ಸರ್ ಹೇಳಿ, ಟ್ರೈ ಮಾಡ್ತಾ ಇರಿ, ಏನಾದರೂ ಒಂದು ಮಾಡ್ತಾ ಇರಿ. ನಿಮಗೆ ಇಷ್ಟ ಆಗಿರೋದನ್ನ ಡೂ ವಾಟ್ ಯು ರಿಯಲಿ ಲವ್, ಅದು ತುಂಬ ಇಂಪಾರ್ಟೆಂಟ್. ಸೊ ಹಾಗಾಗಿ ವೆನ್ ಐ ಫಿನಿಶ್ಡ್ ಕಾಲೇಜ್ ಐ ಸ್ಟಾರ್ಟೆಡ್ ಡಾನ್ಸಿಂಗ್, ಪ್ರೊಫೆಷ್ನಲಿ ಡಾನ್ಸಿಂಗ್. ನನಗೆ ಸಿಕ್ತಿತ್ತು ಅಟ್ ದಟ್ ಟೈಮ್ ವಾಸ್ ಅಬೌಟ್ ಒಂದು ಶೋ ಮಾಡಿದ್ರೆ 1000 ರೂಪಾಯಿ ಸಿಗ್ತಾ ಇತ್ತು. ಅಂದರೆ ತಿಂಗಳಿಗೆ ನಾನು ಒಂದು ಶೋ ಮಾಡಿದ್ರೆ ನನ್ನ ತಿಂಗಳಿಗೆ ಸಂಪಾದನೆ 1000 ರೂಪಾಯಿ. ಕಾಲೇಜೆಲ್ಲ ಮುಗೀತು, 1000 ರೂಪಾಯಿನಲ್ಲಿ ಯಾರು ಕರೆಕ್ಟಾಗಿ ಜೀವನ ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ಒಂದು ಇವೆಂಟ್ ಮ್ಯಾನೇಜ್ಮೆಂಟ್ ಕಂಪನಿನ ಸ್ಟಾರ್ಟ್ ಮಾಡಿದ್ವಿ. ಇಟ್ ವಾಸ್ ಕಾಲ್ಡ್ ಸಂಸ್ಕೃತಿ ಅಂತ. ಆ್ಯಂಡ್
ಈ ಮಾರ್ವಾಡಿ ಸಂಗೀತ್ ಫಂಕ್ಷನ್ಸ್ ಎಲ್ಲ ಇದೆಯಲ್ಲ, ಸೊ ಅಲ್ಲೆಲ್ಲ ಹೋಗಿ ಕೊರಿಯೋಗ್ರಾಫ್ ಮಾಡಿ ಆ ಪರ್ಫಾರ್ಮೆನ್ಸಸ್ನ ಸ್ಟೇಜ್ ಮೇಲೆ ಹಾಕಿ ಅವ್ರನ್ನ ಪರ್ಫಾರ್ಮ್ ಮಾಡಿಸಿ ಅವ್ರ ಕೈಯಿಂದ ಅಂಕಲ್ ಜಿ ಬಾಯ್ ಹಾತ್ ಆಗೆ ದಾಯ್ ಹಾತ್ ಪೀಚೆ ಅಂತ ಎಲ್ಲ ಹೇಳ್ಕೊಟ್ಟು ಅವ್ರಿಗೆ ಡ್ಯಾನ್ಸು. I continue doing that for my money. Now what gave me happiness? That was not happiness. ಅದರಿಂದ ನನಗೆ ಬರೀ ಖುಷಿ ಆಗ್ತಿರ್ಲಿಲ್ಲ. That was when films. ನಾನು ಈ ಡ್ಯಾನ್ಸ್ ಮಾಡಬೇಕಾದ್ರೆ ನಾನು ಒಂದು ಚೆಲ್ಲಾಟ ಅಂತ ಸಿನಿಮಾ ಎಷ್ಟು ಜನ ನೋಡಿದ್ದೀರಾ? ಎಲ್ಲರೂ ನೋಡಿದ್ದೀರಲ್ಲ. ಸೊ ಆ ಸಿನಿಮಾ ಶೂಟಿಂಗ್ ಟೈಮಲ್ಲಿ ನಾನು ಸುಮ್ಮನೆ ಸೆಟ್ಟಿಗೆ ಹೋಗ್ಬಿಟ್ಟಿದ್ದೀನಿ. ಅಲ್ಲಿ ನನಗೆ ಗೊತ್ತಿರುವಂಥದ್ದು ಒಂದು ಕೊರಿಯೋಗ್ರಫರ್ ಇಮ್ರಾನ್ ಸರ್ದಾರಿ, ಅವ್ರ ಡ್ಯಾನ್ಸ್ ಸ್ಕೂಲ್ ಇಲ್ಲೇ, ಸೊ ಪ್ರಿಟಿ ಮಚ್ ಬನ್ಶಂಕರಿ BDA ಕಾಂಪ್ಲೆಕ್ಸ್ ಎದುರುಗಡೆ. ಸೊ ಸುಮಾರು ಒಂದು 5 ವರ್ಷ ಐ ಯೂಸ್ ಟು ಬಿ ವರ್ಕಿಂಗ್ ವಿತ್ ದೆಮ್. ಆ ಟೈಮಲ್ಲಿ ಚೆಲ್ಲಾಟ ಒಂದು ಸೆಟ್ಟಿಗೆ ಹೋಗಿದ್ದೀನಿ. ನನಗೆ ಕ್ಯಾಮ್ರಾ, ಲೈಟು, ಆ್ಯಕ್ಟರ್ಸು ಇವ್ರನ್ನೆಲ್ಲ ನೋಡಿದ ತಕ್ಷಣ ನನಗೊಂದು ಫ್ಯಾಸಿನೇಷನ್. ವಾವ್, ಹಿಂಗಿರುತ್ತಾ ಒಂದು ಶೂಟಿಂಗಲ್ಲೇ. ಅಲ್ಲಿಂದ ಶುರುವಾಯಿತು ಒಂದು ಹುಳ ಅಂತ ಹೇಳ್ತಾರಲ್ಲ, ಐ ಸ್ಟಾರ್ಟೆಡ್ ಆಸ್ ಅ ವರ್ಮ್ ಇನ್ ಮೈ ಹೆಡ್. ಚೆನ್ನಾಗಿದೆಯಲ್ಲ ಇದು, ಇದರಲ್ಲಿ ಏನಾದರೂ ಒಂದು ಟ್ರೈ ಮಾಡಿದ್ರೆ ಹೇಗಿರುತ್ತೆ ಅಂತ ಒಂದು ಚಿಕ್ಕದ ಒಂದು ಐಡಿಯಾ ಅಷ್ಟೇ ಅಂತ ಹೇಳಿ ಒಂದು ಶಾರ್ಟ್ ಫಿಲ್ಮ್ ಆ್ಯಂಡ್ ಒಂದು ಡಾಕ್ಯುಮೆಂಟ್ರಿಗೆ ಒಂದು ಚಾನ್ಸ್ ಇತ್ತು ಆ್ಯಕ್ಟರ್ ಆಗಿ. ಸೊ ಒಂದು ಎಕ್ಸ್ಟ್ರಾ ಆಗಿ ಒಂದು ಸೀನಲ್ಲಿ ಸಾಫ್ಟ್ವೇರ್ ಹಾರ್ಡ್ವೇರ್ ಕ್ಯಾಯಾರೋ ಅಂತ ಕಾಣಿಸ್ಕೊಂಡೆ. ಜೊತೆಯಲ್ಲಿ ಬ್ಯಾಕ್ಗ್ರೌಂಡ್ ಡ್ಯಾನ್ಸರ್ ಆಗಿ ಯಕ್ಷ ಅಂತ ಸಿನಿಮಾದಲ್ಲಿ ಡ್ಯಾನ್ಸ್ ಮಾಡಿದೆ. ಮತ್ತು ರಾಗಿಣಿ ದ್ವಿವೇದಿ ಅವ್ರ ಹಿಂದೆ ಕೂಡ ಒಂದು ಸಾಂಗಲ್ಲಿ ಡ್ಯಾನ್ಸ್ ಮಾಡಿದೆ. ಸೊ ಮೈ ಪಾಯಿಂಟ್ ಅಗೇನ್ ಇಸ್ ದೀಸ್ ವರ್ ಜಸ್ಟ್ ಮೈ ಲಿಟಲ್ ಎಕ್ಸ್ಪೀರಿಯನ್ಸಸ್ that showed me the larger picture. Now, did I think that I will be there as the main lead? Maybe, maybe not. But it didn't matter. Because nam tayi nange one maat heltane, aim at the sky so you will reach the roof. It is okay to see lofty dreams. It is okay to see the big dreams. Naan ಒಂದು ದಿನ ದೊಡ್ಡ ದರ್ಶನ್ ಥರ ಹೀರೋ ಆಗ್ತೀನಿ ಅಂತ ಯಾರಿಗಾದ್ರೂ ಆಸೆ ಇದೆಯಾ? ಇಲ್ವಾ? ಇಟ್ಕೊಳ್ಳಿ ಆಸೆ, ಜೋರಾಗಿ ಹೇಳಿ. ಅಟ್ಲೀಸ್ಟ್ ಅಲ್ಲಾದ್ರೂ ಎಲ್ಲಾದ್ರೂ ಒಂದು ಕಡೆ ನೀವು ಹೆಸರು ಬೇಡ, ಬಟ್ ಎಲ್ಲಾದ್ರೂ ಒಂದು ಕಡೆ ರೀಚ್ ಆಗ್ತೀರಾ. ಸೊ ಮೈ ಪಾಯಿಂಟ್ ಇಸ್ ದಟ್ ಐ ಥಿಂಕ್ ದ್ಯಾಟ್ ಇಸ್ ವೇರ್ ನನಗೆ ನಾನು ಒಂದು ಆ್ಯಕ್ಟರ್ ಆಗಬೇಕು ಅಂತ ಒಂದು ಆಸೆ. ಮುಂದೆ ಹೋಗ್ತಾ ಸಿನಿಮಾ ಕಂಪನಿ ರಿಲೀಸ್ ಆದಮೇಲೆ ಐ ರಿಯಲೈಸ್ ಒನ್ ದ್ಯಾಟ್ ಐ ಆಮ್ ಅ ಟೆರಿಬಲ್ ಆ್ಯಕ್ಟರ್. ಸಿನಿಮಾ ಕಂಪನಿ ಮಾತ್ರ ಅಪ್ಪಿ ತಪ್ಪಿ ನೀವು ಯಾರಾದರೂ ಸಿನಿಮಾ ನೋಡಿಬಿಟ್ರೆ I was the worst in the film. And I realized that. I couldn't sit and watch myself in that film. And ಅದರ ನಂತರ ಲೂಸಿಯಾ ಬಂತು, ಹೇಗೆ ಬಂತು ಅಂತ ನನಗೂ ಗೊತ್ತಿಲ್ಲ. ಇಟ್ ವಾಸ್ ಒನ್ ಆಫ್ ಮೈ ವರ್ಸ್ಟ್ ಆಡಿಷನ್ಸ್ ದಟ್ ಐ ಗೇವ್ ಪವನ್ ಕುಮಾರ್. ಅಲ್ಲಿ ಕೂತ್ಕೊಂಡು ಒಂದು ಆಡಿಷನ್ ಕೊಟ್ಬಿಟ್ಟು ವಾಪಸ್ ಬಂದುಬಿಟ್ಟು ಅಗೇನ್ ಅಲ್ಲಿ ಲಕ್ ಅಂತ ಸರ್ ಹೇಳಿದ್ರಲ್ಲ, ಪ್ರಿಪೇರೆಡ್ನೆಸ್ ಮೀನ್ಸ್ ಆಪರ್ಚುನಿಟಿ. ನನಗೆ ಆ ಆಪರ್ಚುನಿಟಿ ಬಂತು ಆ್ಯಂಡ್ ಐ ವಾಸ್ ಪ್ರಿಪೇರ್ಡ್. ಐ ವಾಸ್ ಸೀಯಿಂಗ್ ದೋಸ್ ಡ್ರೀಮ್ಸ್ ದಟ್ ಐ ವಾಸ್ ಟಾಕಿಂಗ್ ಅಬೌಟ್. So ಹಾಗಾಗಿ when that audition came my way and when it happened, when luck also struck, I grabbed it. And ಅಲ್ಲಿಂದ ಒಂದು ಲರ್ನಿಂಗ್ ಪ್ರಾಸೆಸ್ ಶುರು. ಸೊ ಆ್ಯಸ್ ಅನ್ ಆ್ಯಕ್ಟರ್ ಆಲ್ಸೋ ಪ್ರತಿ ಒಂದು ಸಿನಿಮಾ ಮಾಡಿ ನಾನು ಬರೀ ಕಲಿತಿದ್ದೆ. ಈಗ ಬರೀ ಒಂದು ಆ್ಯಕ್ಟರ್ ಆಗಿ ಸ್ಕ್ರೀನ್ ಮುಂದೆ ನಾನು ಒಂದು ಪರ್ಫಾರ್ಮೆನ್ಸ್ನ ಹೇಗೆ ಮಾಡಬೇಕು, ಇಲ್ಲ ಒಂದು ಪಾತ್ರನ ಹೇಗೆ ಪರ್ಫಾರ್ಮ್ ಮಾಡಬೇಕು ಅನ್ನೋದು ಕಲಿದೆ. ಅದನ್ನು ಬಿಟ್ಟು ಒಂದು ಆ್ಯಕ್ಟರ್ ಆಗಿ ತುಂಬ ಕಲಿತೆ. And that is what I want to tell you aspiring actors. The way the industry is. The industry is not a very nice place. It's not going to come and say, come, welcome you with open arms and say, tumba chanagi ಮಾಡ್ತೀರಾ ನೀವು. No, it's not going to be an easy ride. Anchors agi nimgu kuda khandita you will have struggles. But what are you going to keep at? What is it that is going to drive you every day? ಈ ಒಂದು ಪ್ರಶ್ನೆಗೆ ನೀವು ಅಕಸ್ಮಾತ್ ಯು ಫೈಂಡ್ ಯುವರ್ ಆನ್ಸರ್, ಇಟ್ಸ್ ಗೋಯಿಂಗ್ ಟು ಗೆಟ್ ಮಚ್ ಈಸಿಯರ್ ಟು ದಿಸ್. ನಾನು ನಿಮಗೇನೆ ಕೇಳ್ತೀನಿ, ಯು ವಾಂಟ್ ಟು ಬಿ ಅನ್ ಆಂಕರ್ ಸಮ್ಡೇ, ರೈಟ್? Maitri, right? So Maitri, what do you think will drive you? I think my dreams, my practice every day. Okay. You? Passion. Passion. That is what I was getting. Passion. Passion is the only thing that drove Sir to where we sitting today. Passion is the only thing that drove Jaiprakash Sir to where we sitting today. Passion is the only thing that drove Roger to where we sitting today. So ಹಾಗಾಗಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಪ್ಯಾಷನ್. ಏನೇ ಆದರೂ ಡೋಂಟ್ ಗಿವ್ ಅಪ್. ವೆರಿ ಗುಡ್. ಆ್ಯಂಡ್ ಬಿ ರೆಡಿ ಟು
ಮೋಸ್ಟ್ ಇಂಪಾರ್ಟೆಂಟ್ಲಿ ಒಂದು ಆಕ್ಟರ್ ಆಗಿ ಬಿ ರೆಡಿ ಟು ಅನ್ಲರ್ನ್. ಅಂದರೆ ನೀವು ಕಲ್ತಿದ್ದನ್ನೆಲ್ಲ ಮರ್ತು ಹೋಗ್ಬಿಟ್ಟು ಮತ್ತೆ ವಾಪಸ್ ನಾನು ಕಲಿತೀನಿ, ಐ ವಿಲ್ ಸ್ಟಾರ್ಟ್ ಫ್ರಮ್ ಗ್ರೌಂಡ್ ಝೀರೋ ಬಿಕಮ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಹಾಗಾಗಿ ಗೈಸ್ ನಾನು ಇನ್ನೂ ಮುಂದೆ ಸರ್ ನಾನು ಐ ಡೋಂಟ್ ನೋ ವಾಟ್ ಎಲ್ಸ್ ಟು ಸೇ. ಯಾ ಐ ಗೆಸ್ questions is good. By chance ಯಾರಿಗಾದ್ರೂ ಲಾಸ್ಟ್ ಕನ್ನಡಿಗ ಬಗ್ಗೆ ಕೂಡ ಮಾತಾಡಬೇಕಾದ್ರೆ ವಿ ಆರ್ ಓಪನ್. ಮದನ್ ಇಸ್ ಆಲ್ಸೋ ಹಿಯರ್ ಫಾರ್ ಡಿಸ್ಕಷನ್. ಇನ್ ಫ್ಯಾಕ್ಟ್ ಸರ್ ನೀವೇನು ಹೇಳ್ತಿದ್ರಿ ಲಾಸ್ಟ್ ಕನ್ನಡಿಗ ಬಗ್ಗೆ? ಓಕೆ, ಆಫ್ಟರ್ ಯೋರ್ ಕ್ವೆಶ್ಚನ್ಸ್ ಗೈಸ್ ಓವರ್ ಟು ಯು ಸರ್. ಮೊದಲನೇ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಕ್ಯಾಮ್ರಾ ಫೇಸ್ ಸರ್ ಫ್ರ್ಯಾಂಕ್ಲಿ ತುಂಬ ನಿಜ ಹೇಳಬೇಕಾದ್ರೆ ಅಲ್ಲ, ಐ ಎಂಜಾಯ್. ಹೆದರಿಕೆ ಅನಿಸ್ತಾ ಹೌದು, ಅವ್ರು ನರ್ವಸ್ ಎಕ್ಸೈಟ್ಮೆಂಟ್ ಅಂತಾರಲ್ಲ ಅದು, ಬಟ್ ಐ ಲವ್ ಇಟ್, ಐ ಎಂಜಾಯ್ಡ್ ಇಟ್. ಆ್ಯಂಡ್ ಇನ್ನು ಮುಂದೆ ಕೂಡ ನನ್ನ ಜೀವನದಲ್ಲಿ ನಾನು ಯಾವಾಗಲೂ ಐ ವಾಂಟೆಡ್ ಟು ಫೇಸ್ ದ ಕ್ಯಾಮ್ರಾ. ಮೋರ್ ಇಂಪಾರ್ಟೆಂಟ್ಲಿ ಬಿ ಡಿಫ್ರೆಂಟ್ ಕ್ಯಾರೆಕ್ಟರ್ಸ್. ನನಗೆ ನನ್ನ ಜೀವನದಲ್ಲಿ ನಾನು ಬರೀ ಒಂದು ಶುಕ್ತಿನೇ, ಬಟ್ ಸಿನಿಮಾದಲ್ಲಿ ಐ ಕ್ಯಾನ್ ಬಿ ಅ ಸಹನಾ, ಐ ಕ್ಯಾನ್ ಬಿ ಅ ಆರ್ತಿ, ಐ ಕ್ಯಾನ್ ಬಿ ಅ ಮೈತ್ರಿ, ಐ ಕ್ಯಾನ್ ಬಿ ಎನಿಬಡಿ ಹೂ ಐ ವಾಂಟ್ ಟು ಬಿ ಹೂ ಅ director thinks he wants me. So I think that I enjoy. Question nilva. Awesome. Yes sir. ಇದೇ ಸ್ಟಾರ್ಟ್ ಮಾಡಬೇಕು ಅಂತ ಡ್ಯಾನ್ಸ್ ಬರುತ್ತೆ. ಹೌದು. ಅದೇ ಸೊ ಬೈ ಚಾನ್ಸ್ ನಾನು ಡ್ಯಾನ್ಸರ್ ಆಗಿ ಒಂದು ಝಲಕ್ ನೋಡಿದೆ ಶೂಟಿಂಗ್. ಸೊ ಒಂದು ಸೆಟ್ಟಿಗೆ ಹೋದಾಗ ಸಂಜೆ ಅವರು ವಾವ್ ಆ್ಯಕ್ಟರ್ ಲೈಕ್ ಎಷ್ಟು ಸುಂದರಾಗಿದ್ದಾರ, ನಾವು ಒಂದಿನ ಆ್ಯಕ್ಟರ್ ಆದರೆ ತುಂಬ ಚೆನ್ನಾಗಿರುತ್ತೆ ಅಂತ ಒಂದು ಚಿಕ್ಕ ಫ್ಯಾಸಿನೇಷನ್ ಇದೆ. ಆ್ಯಕ್ಟಿಂಗ್ ಬಂದರೆ ಕೂಡ ಕೊರಿಯೋಗ್ರಫಿ ಅಥವಾ ಡ್ಯಾನ್ಸ್ ಮಾಡಬೇಕು. ಮುಂದೆ ನಾನು ಮಾಡಬೇಕು ಅನ್ನೋ ಒಂದು ಆಸೆ ಇದೆ. ಮೇ ಬಿ ಆ್ಯಕ್ಟಿಂಗ್ ಸ್ವಲ್ಪ ಕಡಿಮೆ ಆದಾಗ ಆಲ್ವೇಸ್ ಅನ್ ಅಪ್ ಆ್ಯಂಡ್ ಡೌನ್. ಸೊ ಐ ಡೂ ರಿಯಲೈಸ್ ದೇರ್ ಗೋಯಿಂಗ್ ಟು ಬಿ ಅ ಡೌನ್ ಸಮ್ಟೈಮ್. ಆ ಟೈಮಲ್ಲಿ ವಾಪಸ್ ಡ್ಯಾನ್ಸ್ ಮಾಡ್ತೀನಿ. ಬಟ್ ದ್ಯಾಟ್ ಈಸ್ ವೆನ್ ಐ ಥಿಂಕ್ ಐ ನೀಡೆಡ್ ಟು ಟಾಕ್ ಅಬೌಟ್ ಕಲಾತ್ಮಕ. ಸೊ ನಾನು ಫಸ್ಟ್ ಐ ಸ್ಟಾರ್ಟೆಡ್ ಮೈ ಎಂಟೈರ್ ಥಿಂಗ್ ವಿತ್ ದ ಫ್ಯಾಕ್ಟ್ ದಟ್ ಕಲಾತ್ಮಕ ಈಸ್ ಅನ್ ಇನ್ವೆಸ್ಟ್ಮೆಂಟ್ ಫಾರ್ ಮೈ ಫ್ಯೂಚರ್. ಬಿಕಾಸ್ ನಾಳೆಗೊಂದು ದಿನ ನಾನು ಬರೀ ಒಂದು ಆ್ಯಕ್ಟರ್ ಆಗಿ ಜೀವನ ಮಾಡೋಕ್ಕಾಗಲ್ಲ ಅನ್ನೋದು ತುಂಬ ಚೆನ್ನಾಗಿ ನೋಡ್ತೀನಿ. And that is something that we all need to keep trying various things. So Hagagi Kalatmika is a company which aims to produce films, theatre productions, dance productions, and support artists to come together and create art that drives change. So art andre bari entertainment ago reason alla. Art need not just be entertainment. Art can create change. Art can inspire. ಸೊ ಹಾಗಾಗಿ ಅಂಥದ್ದು ಏನಾದರೂ ಪ್ರಾಜೆಕ್ಟ್ಸ್ ಯಾರ ಹತ್ರನೂ ಇದ್ದರೆ ಮುಂದೆ ಅವ್ರು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಐ ವಿಲ್ ಹೆಲ್ಪ್ ಟು ಸಪೋರ್ಟ್. ಸೊ ದ್ಯಾಟ್ಸ್ ದಿ ಐಡಿಯಾ ಆಫ್ ಕಲಾತ್ಮಕ. ನೆಕ್ಸ್ಟ್ ಎನಿ ಕ್ವೆಶ್ಚನ್ಸ್ ಹೇಳಿ ಸರ್. ಸರ್ ಯಾಕೆ ಹೆದರಿಕೆ ಸರ್, ವಾಪಸ್ ಮನೆ ಇಲ್ಲೇ ಸರ್. ಈ ವಿಚಾರಕ್ಕೆ ನಾನು ಇದ್ರದ್ದು ಉತ್ತರ ನಾನು ಹೇಗೆ ಕೊಡ್ತೀನಿ ಅಂದರೆ ನೋಡಿ, ಕನ್ನಡ ಸಿನಿಮಾನ ಬಿಟ್ಟು ಹೋಗೋದು, ಇಲ್ಲಿ ಆಪರ್ಚುನಿಟೀಸ್ ಬರ್ತಾ ಇದ್ರೆ ಯಾರು ಬಿಟ್ಟು ಹೋಗೋದು? ತುಂಬ ಜನ ಕನ್ನಡಿಗರು ಇನ್ಫ್ಯಾಕ್ಟ್ ಬೇರೆ ಬೇರೆ ಭಾಷೆಯಲ್ಲಿ ಬೇರೆ ಬೇರೆ ಇಂಡಸ್ಟ್ರೀಸ್ನಲ್ಲಿ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾರೆ. ಇನ್ಫ್ಯಾಕ್ಟ್ ದೇ ಆರ್ ಹ್ಯಾಪಿಯರ್ ದೇರ್ ದೆನ್ ವೈ ಇಸ್ ಮೈ ಕ್ವೆಶ್ಚನ್. ತುಂಬ ಜನ ಮ್ಯೂಸಿಕ್ ಡೈರೆಕ್ಟರ್ಸ್ ಕನ್ನಡಿಗರು ಆಚೆ ತಮಿಳಲ್ಲಿ ಹೋಗಿ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ, ತುಂಬ ಚೆನ್ನಾಗಿ ದುಡಿತಾ ಇದ್ದಾರೆ, and they are very happy doing the work that they do. Why? Why are there no opportunities? ಯಾಕೆ ನಮ್ದ್ರಲ್ಲಿ ಸಿನಿಮಾ ಇಲ್ವಾ? ನಮ್ಮದ್ರಲ್ಲಿ ನಾವು ಇನ್ನೂ ಕಲೆ ಪ್ರೊಡ್ಯೂಸ್ ಮಾಡಲ್ವಾ? ನಮ್ಮ ಪ್ರೊಡ್ಯೂಸರ್ಸ್ ಇಲ್ವಾ? ಅಲ್ಲಿ ಪ್ರತಿಭೆಗೆ ಮನ್ನಣೆ ಸಿಗ್ತಾ ಇದೆ ಮೇಡಮ್. ಯಾಕೆ? ಯಾಕಂದ್ರೆ ಅಲ್ಲಿ ಸ್ಟೋರಿಗೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ತಾ ಇದ್ದಾರೆ ಕಂಪೇರಿಟಿವ್ಲಿ. ಯಾಕಂದ್ರೆ ಅಲ್ಲಿ ಸಿನಿಮಾ ಥ್ಯಾಂಕ್ ಯು ಸರ್, ಅದು ಪಾಯಿಂಟ್. ವೇರ್ ಇಸ್ ಅವರ್ ಆಡಿಯನ್ಸ್? ಕನ್ನಡಿಗರಾಗಿ ನಾವೇ ಎಷ್ಟು ಜನ ಕನ್ನಡ ಸಿನಿಮಾ ನೋಡ್ತೀವಿ? ನನಗೆ ಗೊತ್ತಿರೋ ಎಲ್ಲ ಕನ್ನಡಿಗರ ಫ್ರೆಂಡ್ಸ್ who are Kannadigas don't watch Kannada cinema and they have an actor in the Kannada film industry. Who is a friend? ಯಾಕೆ ನಾವು ಕ್ವಾಲಿಟಿ ಕಂಟೆಂಟ್ ಪ್ರೊಡ್ಯೂಸ್ ಮಾಡ್ತಾ ಇಲ್ಲ? ನಾವ್ಯಾಕೆ ಇಷ್ಟು ಕಷ್ಟಪಡ್ತೀವಿ ಆಚೆ ಬಂದು ಬನ್ನಿ ನಮ್ಮ ಕನ್ನಡ ಸಿನಿಮಾ ನೋಡಿ ನೋಡಿ ಅಂತ ನಾವ್ಯಾಕೆ ಬೇಡ್ಕೊಳ್ಳೋ ಒಂದು ಪರಿಸ್ಥಿತಿ ಬಂದಿದೆ. ಸೊ ಸರ್ ನೀವು ಹೇಳಿದಾಗೆ ಐ ವಿಲ್ ಲಿಂಕ್ ದಟ್ ಟು ಯೋರ್ ಕ್ವೆಶ್ಚನ್ ಸರ್. ನಾವು ಆಚೆ ಹೋದ್ರೂ ಕೂಡ ಇಟ್ ಪ್ರಾಬಬ್ಲಿ ಬಿ ಫಾರ್ ದ ಬ್ರೆಡ್ ಆ್ಯಂಡ್ ಬಟರ್ ಬಟ್ ನಾಟ್